ನಲ್ಲಿ ಅತ್ಯಂತ ಭಕ್ತಿ ಉಳ್ಳವರು, ಸಮ್ಯಗ್ ಆಚರಣೆ ಉಳ್ಳವರು, ಇಂದ್ರಿಯಗಳನ್ನ ಗೆದ್ದವರು, ತಾಂ ಲಕ್ಷ್ಮೀಂ ಸಮಬುದ್ಧಯ, ಎಲ್ಲರಲ್ಲೂ ಭಗವಂತ ಸಮಾನವಾಗಿದ್ದಾನೆ, ಎಲ್ಲವನ್ನು ಭಗವಂತ ಚೆನ್ನಾಗಿ ತಿಳಿದಿದ್ದಾನೆ ಅನ್ನುವ ಎಚ್ಚರಿಕೆಯ ಜೊತೆಗೆ ಸಮಬುದ್ಧಯ ತೇಷಾಂ, ಯಾರು ಉಪಾಸತೆ ತೇಷಾಂ ದೇವಿ ದೃಶ್ಯತೆ, ಅವರಿಗೆ ದೇವಿ ಕಾಣಿಸಿಕೊಳ್ತಾಳೆ. ಲಕ್ಷ್ಮಿ, ಇಲ್ಲಿ ದೇವಿ ಅನ್ನುವ ಶಬ್ದ ಲಕ್ಷ್ಮಿಗೆ ಅದು, ಯಾಕಂದ್ರೆ ದೇವನ ಮಡದಿ ಅದು. ಉಳಿದವರಿಗೆಲ್ಲ ಕುಶೋದೇವಿ ಅಥವಾ ಇನ್ಯಾವುದಾದ್ರೂ ಪಾರ್ವತಿ ದೇವಿ ಅಂತೆಲ್ಲ ಹೇಳಿದ್ರೆ ಅದು ಈ ದೇವಿಯ ಸನ್ನಿಧಾನ ಇರುವುದರಿಂದ ಆ ಶಬ್ದಗಳು ಬಳಕೆಗೆ ಬರ್ತಾವೆ. ಆದ್ರೆ ಮೂಲತಃ ದೇವಿ ಅನ್ನುವ ಶಬ್ದ ನಿರ್ವಿಶಿಷ್ಟವಾದ, ಅಂದ್ರೆ ಬೇರೆ ಶಬ್ದಗಳಿಂದ ಕೂಡದೆ ಇದ್ದಾಗ ಅದು ಸ್ವತಃ ಲಕ್ಷ್ಮಿಗೆ ಹೇಳಿದ್ದು. ದೃಷ್ಟ್ವಾಚ ಸಾ ಭಕ್ತಿ ಅತೀವ ವಿಷ್ಣು, ಅವಳು ಸಾ ಅತೀವ ವಿಷ್ಣು ನೇತರೇಶಾಂ ದೃಷ್ಟ, ಬೇರೆಯವರಿಗೆ ಕಾಣಿಸುವುದಿಲ್ಲ. ದೃಷ್ಟಾಚಸ, ಕಂಡ್ರೂ ಕೂಡ ಅತೀವ ವಿಷ್ಣು ದತ್ವ, ಅವಳ ಸರಿಯಾದ ಉಪಾಸನೆ ಆಯ್ತು ಅಂದ್ರೆ ನಾರಾಯಣನಲ್ಲಿ ಇನ್ನಷ್ಟು ಹೆಚ್ಚು ಭಕ್ತಿಯನ್ನ ಕೊಡ್ತಾಳೆ. ವಿಷ್ಣು ಅತೀವ ಭಕ್ತಿಂ ದತ್ವ, ವಿಷ್ಣುವಿನಲ್ಲಿ ಅತ್ಯಂತ ಹೆಚ್ಚಿನ ಭಕ್ತಿಯನ್ನ ಕೊಟ್ಟು ಉಪಾಸ್ತೌ ಸರ್ವ ವಿಘ್ನಾಂಶ್ಚಿನಂತಿ, ಉಪಾಸನೆಯಲ್ಲಿ ಎಲ್ಲಾ ತರದ ವಿಘ್ನಗಳನ್ನ ಆಕೆ ಹಿನಸ್ತಿ, ಕಳೀತಾಳೆ. ಚಿನತ್ತಿ, ತುಂಡು ಮಾಡ್ತಾಳೆ, ಅಂದ್ರೆ ಭಂಗಗೊಳಿಸ್ತಾಳೆ, ಅಪಾಯಗಳನ್ನೆಲ್ಲ ನುಂಗಿ ಹಾಕ್ತಾಳೆ. ಉಪಾಸ್ಯತಂ ವಾಸುದೇವಂ ವಿದಿತ್ವಾ ತತಃ ತತಃ ಶಾಂತಿಂ ಅತ್ಯಂತಮೇತಿ. ಹೀಗೆ ವಾಸುದೇವನ ಉಪಾಸನೆಯ ನಿರ್ವಿಘ್ನವಾಗಿ ನಡೆದು ತತಸ್ತತಃ ಮುಂದೆ ಮುಂದೆ ಅವನು ಅರಿವಿನಿಂದ ಭಕ್ತಿ, ಭಕ್ತಿಯಿಂದ ವೈರಾಗ್ಯ, ವೈರಾಗ್ಯದಲ್ಲಿ ಮತ್ತೆ ಅರಿವು, ಆ ಅರಿವಿನಿಂದ ಅಪರೋಕ್ಷ, ಅಪರೋಕ್ಷದಿಂದ ಅಂತರಂಗದ ಬೆಳಕು, ಮೋಕ್ಷ, ಬಿಡುಗಡೆ ಇತ್ಯಾದಿಯನ್ನ ಆತ ಅತ್ಯಂತ ನಿಷ್ಠವಾದ ಶಾಂತಿಯನ್ನು ಹೊಂದುತ್ತಾನೆ. ಯಾಕಂದ್ರೆ ಉಳಿದಂತೆ ಲೋಕದಲ್ಲಿ ಕೆಲವು ಶಾಂತಿ ಸಿಗುತ್ತೆ, ಸಮಸ್ಯೆ ಪರಿಹಾರ ಆಯಿತು, ದುಃಖ ಪರಿಹಾರ ಆಯಿತು ಅಂತ ಹೀಗೆ ಭಾವಿಸುವಂತಹ ಕೆಲವು ಸಂಗತಿಗಳಿರ್ತವೆ. ಆದ್ರೆ ಇಲ್ಲಿ ಅತ್ಯಂತಂ ಶಾಂತಿ, ಇದು ಏನು ಅಂದ್ರೆ ಲೋಕದಲ್ಲಿ ಕೆಲವೊಂದ್ ಸರ್ತಿ ಏನು ಶಾಂತಿ ಸಿಗುತ್ತೆ, ಆ ಶಾಂತಿ ಕೆಲವೊಮ್ಮೆ ತಾತ್ಕಾಲಿಕ ಆಗಿರುತ್ತೆ. ಏನೋ ಸಮಸ್ಯೆ ಪರಿಹಾರ ಆಯ್ತು ಅಂತ ಅನ್ಕೊಂಡ್ರು ಪಾಪ, ಇನ್ಯಾರೋ ಒಬ್ರು ಅದ್ರ ಮೇಲೆ ಮತ್ತೊಂದು ಗಲಾಟೆ ಎಬ್ಬಿಸಿ ಅವರ ನೆಮ್ಮದಿಯನ್ನ ಕೆಡಿಸಿದ್ರು. ಆದ್ರೆ ಅವಳು ಕೊಡುವಂತಹ ಈ ಪೋಷಣೆ ಏನಿದೆ ಭಕ್ತನಿಗೆ, ಆ ಪೋಷಣೆ ಅತ್ಯಂತವಾದ ಶಾಂತಿಯನ್ನು ಕೊಡುತ್ತೆ. ಅಂದ್ರೆ ಇಲ್ಲಿ ಒಟ್ಟು ಅಭಿಪ್ರಾಯ ಹೇಳಿದ್ದು, ಯಾರು ಭಕ್ತರೋ, ನಾರಾಯಣನಲ್ಲಿ ಅತ್ಯಂತ ನಿಷ್ಠರೋ, ಇಂದ್ರಿಯಗಳನ್ನ ಗೆದ್ದವರೋ, ಸರಿಯಾದ ಆಚರಣೆಗಳಿಂದ ಯುಕ್ತರೋ, ಅಂಥವರು ಅವಳನ್ನ ಉಪಾಸನೆ ಮಾಡಿದ್ರೆ, ಅಂದ್ರೆ ನಾರಾಯಣನಲ್ಲಿ ಸರಿಯಾದ ತಿಳುವಳಿಕೆಯಿಂದ ಕೂಡಿ ಆಕೆಯನ್ನು ಉಪಾಸನೆ ಮಾಡಿದ್ರೆ ಅದು ಅವಳ ಪ್ರೀತಿಗೆ ಕಾರಣವಾಗುತ್ತೆ. ಅವಳು ದೃಶ್ಯತೆ, ಅವಳು ಕಾಣಿಸಿಕೊಳ್ತಾಳೆ ಆ ಭಕ್ತನಿಗೆ. ಸಮಬುದ್ಧಯ, ಯಾಕಂದ್ರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ತಿಳಿದವರು ಉಪಾಸನೆ ಮಾಡಿದ್ರಿಂದಾಗಿ ಸರಿ ಕಂಡ ಮೇಲೆ ಏನು ಅಂದ್ರೆ ಸಾ ದೃಷ್ಟ, ಕಂಡ ಆಕೆ ಅತೀವ ಭಕ್ತಿಂ ವಿಷ್ಣು ದತ್ವ, ಹೆಚ್ಚಿನ ಭಕ್ತಿಯನ್ನ ಕೊಟ್ಟು ಉಪಾಸ್ತಿಯಲ್ಲಿ ಬರುವ ವಿಘ್ನಗಳನ್ನ ಕಳೆದು, ಯಾಕಂದ್ರೆ ಅನೇಕ ಸಿದ್ಧಿಗಳು ಬರ್ತಾವೆ. ಈ ಲಕ್ಷ್ಮಿಯನ್ನು ಉಪಾಸನೆ ಮಾಡುವಾಗ ಭಗವತ್ ಪ್ರಜ್ಞೆ ಇಲ್ಲದೆ ಹೋದಾಗ ತಪ್ಪು ಚಿಂತನೆಗಳು, ಅಂದ್ರೆ ತಪ್ಪು ಆಲೋಚನೆಗಳಿದ್ದಾಗ ಅಲ್ಲಿ ಅನೇಕ ಸಿದ್ಧಿಗಳು ಬರ್ತವೆ. ಅದು ವಿಘ್ನಕರಿಗಳಾಗಿ ಆತನ ದಾರಿ ಮುಚ್ಚಿ ಹೋಗುವ ಸಾಧ್ಯತೆ ಹೆಚ್ಚು. ಆದ್ರೆ ನಾರಾಯಣನಲ್ಲಿ ಅವನಿಗೆ ಭಕ್ತಿ ಇರುವುದಾದಾಗ ತನ್ನ ಉಪಾಸನೆ ಮಾಡಿದ್ರೂ ಕೂಡ ಆ ಉಪಾಸನೆಯಿಂದ ಆಕೆ ಭಗವಂತನಲ್ಲಿ ಇನ್ನಷ್ಟು ಹೆಚ್ಚಿನ ಶ್ರದ್ಧೆ, ಭಕ್ತಿಯನ್ನ ಕೊಟ್ಟು ವಿಘ್ನಗಳನ್ನ ಕಳೆದು, ಅಂದ್ರೆ ಯಾವ್ದ್ಯಾವ್ದು ಆತನ ದಾರಿ ಕೆಡಿಸುವಂತಹ ಕೆಟ್ಟ ಸಿದ್ಧಿಗಳೇನಿದೆ, ಕೆಟ್ಟದು ಅಂದ್ರೆ ನಮ್ಗೆ ಲೋಕದಲ್ಲಿ ಅದು ಬಹಳ ಬೇಕು ಅಂತ ಅನಿಸುವಂತದ್ದಿರುತ್ತೆ. ಯಾವುದು ಬುದ್ಧಿ ಕೆಡಿಸತ್ತೋ, ಯಾವುದರಿಂದ ಜೀವನಕ್ಕೆ ಭಗವತ್ ಪ್ರಜ್ಞೆಗೆ ತೊಡಕಾಗುತ್ತೋ ಅದನ್ನ ಅವಳು ತೊಡಕಾಗದಂತೆ ಕೊಡ್ತಾಳೆ. ಇರುತ್ತೆ ಆ ಸಿದ್ಧಿಗಳೀಗ ಮೊದ್ಲೇ ಗೊತ್ತಾಗುದು,
ಹೇಳಿದ ಹಾಗಾಗುದು, ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಬಹಳ ಸುಲಭವಾಗಿ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುದು, ಈ ತರ ಏನೇನೋ ತರದ ಅನುಕೂಲತೆಗಳೆಲ್ಲ ಉಂಟಾಗ್ತವೆ. ಆದ್ರೆ ಅದು ಬುದ್ಧಿ ಕೆಟ್ಟರೆ ನಾನೇ ಕೇಶವೋವಾಹಂ ಬುದ್ಧೋವಾಹಂ, ನಾನೇ ಕೇಶವನಿರ್ಬೇಕು, ನಾನೇ ಶಂಕರನಿರ್ಬೇಕು ಅಂತೆಲ್ಲ ಆಲೋಚನೆ ಹುಟ್ಟತ್ತೆ. ಅದು ಬಾರದಂತೆ ಅವಳು ತಡೆದು ಆ ವಿಘ್ನಗಳನ್ನ ಕಳೆದು ಇನ್ನಷ್ಟು ಭಗವಂತನಲ್ಲಿ ಭಕ್ತಿಯನ್ನ ತಂ ವಾಸುದೇವಂ ಉಪಾಸ್ಯ, ಹಾಗೆ ಅವಳು ಆ ವಿಘ್ನವನ್ನ ಕಳೆದದ್ರಿಂದ ಅವನು ಇನ್ನಷ್ಟು ವಾಸುದೇವನನ್ನು ಶ್ರದ್ಧಾ ಹೆಚ್ಚಿಸಿಕೊಂಡು ಹೆಚ್ಚಿನ ಅರಿವು, ಹೆಚ್ಚಿನ ಭಕ್ತಿ, ಹೆಚ್ಚಿನ ಅದು ವೈರಾಗ್ಯ ಇತ್ಯಾದಿಗಳನ್ನ ಪಡೆದು ಭಕ್ತಿ ವಿರಕ್ತಿಗಳನ್ನ ಚೆನ್ನಾಗಿ ಪಡೆದು ಯುಕ್ತಿಯುಕ್ತವಾದ ಶಾಂತಿಯನ್ನ, ನೆಮ್ಮದಿಯನ್ನ ಪಡೀತಾನೆ ಸಾಧಕ ಅಂತ ಹೇಳಿದ್ರು. ಇದು ಸಾಮವೇದದ ಆಯಾಸ್ಯ ಶಾಖೆಯಲ್ಲೂ ಕೂಡ ಪ್ರಸನ್ನೋ ಭವಿತಾ ದೇವಃ ಸೋವ್ಯಕ್ತೇನ ಸಹೈವತು ಅವ್ಯಕ್ತೇನ ಸಹೈವ ಉಪಾಸ್ಯಃ ಸಹ ಪ್ರಸನ್ನ. ಅವ್ಯಕ್ತದ ಜೊತೆಗೆ ಆತನನ್ನು ಉಪಾಸನೆ ಮಾಡಿದ್ರೆ ಅವನು ಬಹಳ ಬೇಗ ತುಷ್ಟಿಯಾಗ್ತಾನೆ. ಅಂದ್ರೆ ಅದು ಅವನ ಒಂದು ವಿಶಿಷ್ಟವಾದ ಆಚರಣೆ. ಪ್ರಸನ್ನೋ ಭವಿತಾ ದೇವಃ ಸಹ ಅವ್ಯಕ್ತೇನ ಸಹೈವತು. ಆಚಾರ್ಯರ ಸ್ತೋತ್ರಗಳನ್ನು ಎಲ್ಲಿ ಬೇಕಾದ್ರೂ ಗಮನಿಸಿ, ಶ್ರೀಪತಿ, ಇಂದಿರಾಪತಿ, ಲಕ್ಷ್ಮೀಪತಿ ಅಂತ ಜೋಡಿಸಿಕೊಂಡೇ ನಾರಾಯಣನನ್ನು ಉಪಾಸನೆ ಮಾಡ್ತಾರೆ. ಆಚಾರ್ಯರ ಸ್ತೋತ್ರಗಳಲ್ಲಿ ಎಲ್ಲೋ ಪ್ರಮಾಣ ಶ್ಲೋಕಗಳನ್ನು ಹೇಳುವಾಗ ಆ ಮಾತುಗಳು ಭಗವಂತನ ಪಾರಮ್ಯವನ್ನ ತಿಳಿಸುವಂತದ್ದಿರುತ್ತೆ. ಆದ್ರೆ ಅವರು ಯಾವುದೇ ಒಂದು ಉಪಾಸನೆಯನ್ನ ನಮಗೆ ನಿತ್ಯದಲ್ಲಿ ಅನುಷ್ಠಾನಕ್ಕೆ ಶ್ಲೋಕಗಳನ್ನು ಎಲ್ಲಿ ಹೇಳಿದ್ರು ಕೂಡ ಅದರಲ್ಲಿ ಲಕ್ಷ್ಮೀ ಸಹಿತವಾದ ಯಾವುದೋ ಒಂದು ಅಂಶ, ಮತ್ತೆ ಲಕ್ಷ್ಮಿಯನ್ನ ಸರಿಯಾದ ಚಿಂತನೆಯಲ್ಲಿ ಹೇಗೆ ಉಪಾಸನೆ ಮಾಡಬೇಕು, ಅವಳಿಂದಾಗಿ ನಾವು ಅನುಗ್ರಹೀತರಾಗಬೇಕಾದದ್ದು ಹೇಗೆ ಅಂತ ತೋರಿಸ್ಲಿಕ್ಕೋಸ್ಕರನೇ ಶ್ರೀಸ್ತುತಿಯನ್ನು ಕೂಡ ರಚನೆ ಮಾಡಿ ಕೊಟ್ಟಿದ್ದಾರೆ. ಯಾವತಾ ತತ್ಪ್ರಸಾದೋ ಹಿ ತಾವತೈವನ ಸಂಶಯ ನ ತತ್ಪ್ರಸಾದ ಮಾತ್ರೇಣ ಪ್ರಿಯತೆ ಸ ಮಹೇಶ್ವರ. ಎಷ್ಟು ರೀತಿಯಲ್ಲಿ ನಾವು ಅವರನ್ನ ಒಂದಾಗಿದ್ದಾರೆ ಅಂತ ಚಿಂತಿಸ್ತೇವೋ ಅಷ್ಟು ರೀತಿಯಲ್ಲಿ ನಮ್ಮ ಬದುಕು ಗುರಿ ಒಂದಾಗಿ ಸ್ಪಷ್ಟವಾಗಿ ಸಿಗುತ್ತೆ. ಯಾವತಾ ತತ್ಪ್ರಸಾದ, ಅದರಿಂದಲೇನೆ ಅಂದ್ರೆ ಅವ್ಯಕ್ತೇನ ಸಹಿತವಾದ ಉಪಾಸನೆ ಮಾಡಿದಾಗ್ಲೇ ತತ್ಪ್ರಸಾದ. ಖಂಡಿತ ಅದು ತಾವತೈವನ ಸಂಶಯ, ಅವಳನ್ನ ಜೊತೆಗಿಟ್ಟುಕೊಂಡು ಉಪಾಸನೆ ಮಾಡಿದಾಗ್ಲೇ, ಅಂದ್ರೆ ಅವಳನ್ನ ತಿರಸ್ಕಾರ ಮಾಡಿದ್ರೆ, ಅವಳನ್ನ ಯಾಕೆ ಬೇಕು, ದೇವರೊಬ್ಬನೇ ಸಾಕು, ಇದೆಲ್ಲ ಏನು ಬೇಕಾಗಿಲ್ಲ ಅಂತ ಒಂದು ವೇಳೆ ತಿರಸ್ಕರಿಸಿದ್ರೆ ಅದು ಅತ್ಯಂತ ಹಾನಿಕಾರಕವಾಗುತ್ತೆ. ಅವನಿಗೆ ಅಲ್ಲಿಗೆ ಸಾಧನೆಯ ದಾರಿ ನಿಂತು ಹೋಗುತ್ತೆ. ಆದ್ರಿಂದಾಗಿ ತಸ್ಮಿನ್ ಪ್ರೀತೆ ತು ಸರ್ವಸ್ಯ ತಾವತ್ ನ ತತ್ಪ್ರಸಾದ ಮಾತ್ರೇಣ ಪ್ರಿಯತೆ ಸ ಮಹೇಶ್ವರ. ಕೇವಲ ಆಕೆಯನ್ನ ಮಾತ್ರ ಮೆಚ್ಚಿಸಿದ್ರೆ ಅದು ಅವನು ತೃಪ್ತನಾಗುವುದಿಲ್ಲ. ಅವನನ್ನ ಮಾತ್ರ ಮೆಚ್ಚಿಸುವ ಸಾಹಸಕ್ಕೆ ಕೈ ಹಾಕಿದ್ರೆ ಅವಳು ಕೂಡ ಒಪ್ಪಿಗೆಯನ್ನ ಸೂಚಿಸುವುದಿಲ್ಲ. ಪ್ರಿಯತೆ ಸ ಮಹೇಶ್ವರ ನ ತತ್ಪ್ರಸಾದ ಮಾತ್ರೇಣ, ಕೇವಲ ಶ್ರೀತತ್ವವನ್ನ ಮಾತ್ರ ಪ್ರಸನ್ನಗೊಳಿಸುವ ಕೆಲಸಕ್ಕೆ ಕೈ ಹಾಕಿದ್ರೆ ನಾರಾಯಣನು ಕೂಡ ಒಲಿಯುವುದಿಲ್ಲ. ತಸ್ಮಿನ್ ಪ್ರೀತೇತು ಸರ್ವಸ್ಯ ಪ್ರೀತಿಸ್ತು ಭವತಿ ಧ್ರುವಂ. ಆದ್ರೆ ಅವ್ಯಕ್ತದಿಂದ ಸಹಿತವಾದ ನಾರಾಯಣನನ್ನ ಪ್ರೀತಿಗೊಳಿಸಿದ್ರೆ ಇನ್ನು ಜಗತ್ನಲ್ಲಿ ಯಾರನ್ನು ಪ್ರೀತಿಗೊಳಿಸ್ಬೇಕಾಗಿಲ್ಲ, ಉಳಿದವರು ಎಲ್ಲರೂ ಪ್ರೀತರಾಗ್ತಾರೆ. ಅಂದ್ರೆ ಉಳಿದವರನ್ನು ತಿರಸ್ಕಾರ ಮಾಡಬಾರದು ಅನ್ನೋದು ಸತ್ಯವೇ. ಒಬ್ಬ ಜಯ ವಿಜಯನಂತಹ ಒಬ್ಬ ಸಾಮಾನ್ಯ, ಅಂದ್ರೆ ನಾವು ಸಾಮಾನ್ಯ ಅಂತ ಹೇಳುದು, ನಮ್ಗೆ ಅವರು ಅತ್ಯಂತ ಎತ್ತರದವರು, ದೇವತಾ ಕಕ್ಷೆಗಳಲ್ಲಿ ಎಲ್ಲೋ ಕೆಳಗೆ ಇದ್ದಾರೆ ಅಂತ ಅನ್ನಿಸಿಕೊಂಡವರನ್ನ 120ನೇ ಪುಟ ಮೇಲ್ಗಡೆ ಇದೆ, ಅದೇ 6ನೇ ಲೈನ್. ಉಕ್ತಂಚ ಸಾಮವೇದೆ ಆಯಾಸ್ಯ ಶಾಖಾಯಾಂ ಪ್ರಸನ್ನೋ ಭವಿತಾ ದೇವಃ ಸೋವ್ಯಕ್ತೇನ ಸಹೈವತು ಯಾವತಾ ತತ್ಪ್ರಸಾದೋ ಹಿ ತಾವತೈವ ನ ಸಂಶಯಃ ನ ತತ್ಪ್ರಸಾದ ಮಾತ್ರೇಣ ಪ್ರಿಯತೆ ಸ ಮಹೇಶ್ವರಃ ತಸ್ಮಿನ್ ಪ್ರೀತೇತು ಸರ್ವಸ್ಯ ಪ್ರೀತಿಸ್ತು ಭವಿತಿ ಧ್ರುವಂ. ಇದು ನಿಶ್ಚಯ.
ಯದ್ಯಪ್ಯುಪಾಸನಾಧಿಕ್ಯಂ ತಥಾಪಿ ಗುಣದೋ ಹಿ ಸಃ. ಈಗ ಲಕ್ಷ್ಮಿಯ ಜೊತೆಗೆ ಉಪಾಸನೆ ಮಾಡಿದರೆ ತುಂಬಾ ಹೆಚ್ಚಿನ ರೀತಿಯಲ್ಲಿ, ಯದ್ಯಪಿ ಉಪಾಸನಾಧಿಕ್ಯಂ, ಎಲ್ಲಿಯಾದ್ರೂ ಒಂದು ಕಡೆ ನಾವು ಹೆಚ್ಚಾಗಿ ಉಪಾಸನೆ ಮಾಡಿದ್ವಿ ಅಂತಂದ್ರು ಆರಾಧನೆಯಲ್ಲಿ ದೋಷ ಅಂತ ಪರಿಗಣಿಸಲಾಗುವುದಿಲ್ಲ. ಅದರ ಓವರ್ಫ್ಲೋ ಆಗುವುದನ್ನ ತಪ್ಪಿಸ್ತಾರೆ, ಆದ್ರೆ ಅದು ಹಾನಿಕಾರಕ ಆಗುವುದಿಲ್ಲ. ಗುಣದೋ ಹಿ ಸಃ ಮುಕ್ತಿದಶ್ಚ ಸೈವೈಕಃ ನಾವ್ಯಕ್ತಾದೇಹ ಕಶ್ಚನ ನಾವ್ಯಕ್ತಾದೇಸ್ತು ಕಶ್ಚನ. ಕೇವಲ ಅವನ ಉಪಾಸನೆಯಿಂದ ಮೋಕ್ಷದ ದಾರಿ ಸ್ಪಷ್ಟವಾಗುತ್ತೆ ಬಿಟ್ರೆ ನ ಅವ್ಯಕ್ತಾದೇಹಿ. ಅವಳು ಅಲ್ಲಿ ಕೇಳಿದ್ದೇನು? ಅವ್ಯಕ್ತದ ಉಪಾಸನೆ ಮಿಗಿಲೋ ನನ್ನ ಉಪಾಸನೆ ಅಂದ್ರೆ ನಿನ್ನ ಉಪಾಸನೆ ಮಿಗಿಲೋ ಅಂತ ಅರ್ಜುನ ಕೇಳಿದ್ದು. ಅವ್ಯಕ್ತದ ಉಪಾಸನೆಗಿಂತ ನನ್ನ ಉಪಾಸನೆಯೇ ಮಿಗಿಲು. ಒಂದು ವೇಳೆ ಅವ್ಯಕ್ತವನ್ನು ಉಪಾಸಿಸಿದ್ರು ನನ್ನ ಮೂಲಕವೇ ಮತ್ತೆ ಮೋಕ್ಷಕ್ಕೆ ಬರಬೇಕು. ಮತ್ತೆ ನನ್ನನ್ನ ಪ್ರೀತಿಸುವಾಗ ಅವಳ ಜೊತೆಗೆ ಪ್ರೀತಿಸಿದ್ರೆ ನನಗೆ ಸಂತೋಷ. ಒಂದು ವೇಳೆ ಅವಳನ್ನ ಉಪಾಸಿಸುವಾಗ ನನ್ನನ್ನ ತೊರೆದು ಪ್ರೀತಿಸಿದ್ರೆ ಅವಳು ಕೂಡ ಬಿಡುಗಡೆಯನ್ನು ಕೊಡುವುದಿಲ್ಲ. ಒಂದು ವೇಳೆ ಭಗವಂತನಲ್ಲಿ ಭಕ್ತಿ ಇದ್ದು ಶ್ರದ್ಧೆ ಇದ್ದು ಲಕ್ಷ್ಮಿಯನ್ನು ಉಪಾಸನೆ ಮಾಡಿದ್ರೆ ಅವರು ನಾರಾಯಣನ ಕಡೆಗೇ ತಂದು ಬಿಡ್ತಾಳೆ. ಯಾಕೆಂದ್ರೆ ಅವನಿಂದಲೇ ನಿನಗೆ ಬಿಡುಗಡೆ ಅಂತನ್ನುವುದನ್ನ ತಾಯಿ ಸ್ಪಷ್ಟವಾಗಿ ಹೇಳ್ತಾಳೆ. ಅವಳನ್ನು ಉಪಾಸನೆ ಮಾಡದೆ, ಅವಳು ಅಂತಲ್ಲ ಇನ್ಯಾರೇ ಉಳಿದ ದೇವತೆಗಳನ್ನ ಅವರ ಸ್ಥಾನಕ್ಕೆ ತಕ್ಕಂತೆ ಉಪಾಸನೆ ಮಾಡದೆ ಭಗವಂತನ ಭಕ್ತರು ಅಂತ ಅವರನ್ನು ಚಿಂತಿಸದೆ ನಾವು ನಿರ್ಲಕ್ಷ್ಯ ಮಾಡಿದ್ರೆ ನಾರಾಯಣನು ಕೂಡ ಒಲಿಯುವುದಿಲ್ಲ. ನಾರಾಯಣ ಒಲಿಯುವುದು ಕೂಡ ಎಲ್ಲರನ್ನೂ ಕೂಡ ನಾವು ಭಗವಂತನ ಪರಿವಾರದ ಸ್ವರೂಪದಲ್ಲಿ ಚಿಂತಿಸಿದ್ರೆ ಮಾತ್ರ ಅವನು ಒಲಿತಾನೆ. ಯಾಕೆಂದ್ರೆ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ. ಅವ್ಯಕ್ತದ ಉಪಾಸನೆಯಿಂದ ನೇರ ಬಿಡುಗಡೆ ಆಗುವುದು ಅನ್ನೋದು ಅಸಾಧ್ಯ. ನ ಅವ್ಯಕ್ತಾದೇಸ್ತು ಕಶ್ಚನ ಇತಿ ಮಮಾತ್ಮಭಾವಮಿಚ್ಛಂತೋ ಯತಂತೆ ಪರಮಾತ್ಮನ. ನನ್ನ ವಿಶೇಷವಾದ ಅನುಗ್ರಹ ಆಗ್ಬೇಕು ಅಂತಂದ್ರು ಅವರು ಪರಮಾತ್ಮನ ಉಪಾಸನೆಯ ಅನುಗ್ರಹವನ್ನ ಪಡ್ಕೊಂಡು ಬಂದಿರ್ಬೇಕು ಅಂತ ಮೋಕ್ಷ ಧರ್ಮದಲ್ಲಿ ಶ್ರೀವಚನಂ. ನನ್ನ ಅನುಗ್ರಹವನ್ನು ಪಡಿಬೇಕು ಅಂತಂದ್ರು ನಾರಾಯಣನ ಅನುಗ್ರಹದ ಸರ್ಟಿಫಿಕೇಟ್ ಬೇಕು. ನಾರಾಯಣನ ಪ್ರಜ್ಞೆ ಇಲ್ಲದೆ, ನಾರಾಯಣನ ಪಾರಮ್ಯದ ಜಾಗೃತಿ ಇಲ್ಲದೆ ಯಾವ ರೀತಿಯಿಂದ ನಾನು ಕೂಡ ಅವರನ್ನ ಅನುಗ್ರಹಿಸುವುದಿಲ್ಲ, ನಾನು ಕೂಡ ಅವರಿಗೆ ಪೂರ್ತಿಯಾಗಿ ಒಲಿಯುವುದಿಲ್ಲ. ಧರ್ಮ ನಿತ್ಯೇ ಮಹಾಬುದ್ಧೌ ಬ್ರಹ್ಮಣ್ಯೇ ಸತ್ಯವಾದಿನಿ ಪಶ್ಚಿಮೆ ಪ್ರಶ್ರಿತೇ ದಾನಶೀಲೇ ಚ ಸದೈವ ನಿವಸಾಮ್ಯಹಂ. ಯಾರು ನಿತ್ಯದಲ್ಲಿ ಧರ್ಮವನ್ನು ಆಚರಿಸುತ್ತಾನೋ, ವಿಸ್ತಾರವಾದ ಚಿಂತನೆಯಿಂದ ಮನಸ್ಸನ್ನು ಯಾರು ಬ್ರಾಡ್ ಮೈಂಡ್ ಆಗಿ ಆಲೋಚಿಸುತ್ತಾನೋ, ವೇದಗಳಲ್ಲಿ ನಿರಂತರವಾಗಿ ಶ್ರದ್ಧೆ ಇಡುತ್ತಾನೋ, ಋಷಿ ಮುನಿಗಳ ಮಾತುಗಳಲ್ಲಿ ಯಾವಾಗ್ಲೂ ಯಾರು ಅನ್ಯಾಯವನ್ನು ಚಿಂತಿಸುವುದಿಲ್ಲವೋ, ಮತ್ತು ದೊಡ್ಡವರಲ್ಲಿ ಯಾವಾಗ್ಲೂ ಗೌರವದಿಂದ ಬದುಕ್ತಾನೋ, ತನ್ನತ್ರ ಇರುವ ವಸ್ತುಗಳನ್ನ ಯಾರು ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡುವ ವಿಷಯದಲ್ಲಿ ಹಿಂದೆ ಸರಿಯುವುದಿಲ್ವೋ ಅಂಥವರಲ್ಲಿ ಸದೈವ ನಿವಸಾಮ್ಯಹಂ. ಇದು ಮತ್ತೆ ಶ್ರೀವಚನ, ತುಂಬಾ ಚಂದದ ಮಾತು. ಅಲ್ಲಿ ನಾನು ನಿರಂತರ ವಾಸ ಮಾಡ್ತೇನೆ. ಆ ವ್ಯಕ್ತಿಗೆ ನಾನೇ ಭಗವಂತನಲ್ಲಿ ರೆಕಮೆಂಡ್ ಮಾಡ್ತೇನೆ, ದೇವ್ರೇ ಈ ವ್ಯಕ್ತಿಯನ್ನ ನೀನು ಸ್ವೀಕಾರ ಮಾಡು. ಯಾಕೆಂದ್ರೆ ಇವನು ದೊಡ್ಡವರನ್ನು ಬೈತಿಲ್ಲ, ಜ್ಞಾನಿಗಳನ್ನ ಅವಮಾನ ಮಾಡಿಲ್ಲ, ವೇದಗಳ ಸಾಲನ್ನ ದಾರಿಯನ್ನ ಈಗ ತಿಳುವಳಿಕೆಗೋಸ್ಕರ ನಾವು ಏನ್ ಬೇಕಾದ್ರೂ ಜಿಜ್ಞಾಸೆಯ ದೃಷ್ಟಿಯಿಂದ ಕೇಳಬಹುದು. ಇದು ಸರಿ ಹೋಗ್ಲಿಲ್ಲ, ಅರ್ಥ ಆಗ್ಲಿಲ್ಲ, ಇದಕ್ಕೆ ವಿರೋಧ ಬರುತ್ತಲ್ವಾ. ಇದು ಶಾಸ್ತ್ರದ ದಾರಿಯೇ ಜಿಜ್ಞಾಸೆ. ನಾವು ಪ್ರಶ್ನೆ ಕೇಳಿಯೇ ತಿಳ್ಕೊಳ್ಬೇಕು. ಆದ್ರೆ ಪ್ರಶ್ನೆಯ ಉದ್ದೇಶ ತಿಳುವಳಿಕೆ ಪಡೆಯುವುದಕ್ಕಿರ್ಬೇಕು ಹೊರತು ನಾನು ತಿಳಿದದ್ದು ಸರಿ ಅನ್ನೋದನ್ನ ಇನ್ನೊಬ್ಬರ ಮೇಲೆ ಹೇರ್ಲಿಕ್ಕಾದಾಗ ಅದು ಮತ್ತೆ ಮುಖ ಬಂದಾಗಿ ಬಿಡುತ್ತೆ. ಅದರಿಂದಾಗಿ ಸತ್ಯವನ್ನೇ ವಾದದಲ್ಲಿ ತಿಳಿಯುವುದಕ್ಕಾಗಿ ಯಾರು ನಿರಂತರ ತನ್ನ ಬದುಕನ್ನ ಸವೆಸುತ್ತಾನೋ ಮತ್ತು ಧರ್ಮದ ದಾರಿಯಲ್ಲಿ, ಧರ್ಮ ಅಂದ್ರೆ ತಾನು ಬದುಕುವುದಷ್ಟೇ ಅಲ್ಲದೆ ತನ್ನ ಸುತ್ತಲಿನ ಎಲ್ಲರನ್ನೂ ಬದುಕುವುದಕ್ಕೆ ನಾನ್ ಮಾತ್ರ ಸರಿ, ಬೇರೆ ಯಾರು ಬದುಕಬಾರದು, ಅಥವಾ ಬೇರೆ ಎಲ್ಲರೂ ಕೂಡ ಅನರ್ಥಕ್ಕೆ ಈಡಾಗಲಿ ಅಂತ ಬಯಸುವಂಥವನು ಅವನು ಧರ್ಮದಲ್ಲಿದ್ದಾನೆ ಅಂತ ಯಾವತ್ತೂ ಹೇಳಲ್ಲ. ಲೋಕಾ ಸಮಸ್ತ ಸುಖಿನೋ ಭವಂತು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ನಮ್ಮ ಕಾಳಜಿ ಏನಿರ್ಬೇಕು ಅಂದ್ರೆ ಯಾರೆಲ್ಲ ಸಜ್ಜನರು ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಅವ್ರು ನಾವೇ ಡಿಸೈಡ್ ಮಾಡಿ ಇವ್ರು ಸಜ್ಜನರು ದುರ್ಜನರು ಅಂತ. ಈಗ ಲೋಕದಲ್ಲಿ ಕಣ್ಣಿಗೆ ಕಾಣುವಷ್ಟು ಅತ್ಯಂತ ದೊಡ್ಡದಾದ
ಕೊಲೆಪಾತಕಗಳು ಇತ್ಯಾದಿ ಲೋಕದಲ್ಲಿ ಅನಾಹುತಗಳು ಮಾಡಿದ್ದಾರೆ ಅಂತಂದಾಗ ಅವರಿಗೆ ಅದಕ್ಕೆ ಶಿಕ್ಷೆ ಆಗಬೇಕು, ಆಗತ್ತೆ. ಆದ್ರೆ ಅದು ಬಿಟ್ಟು ಉಳಿದೆಡೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಒಳಿತನ್ನ ಕಾಣುವ ಪ್ರಯತ್ನ ಮಾಡ್ತಾ ಇದ್ದ ಮನಸ್ಸಿಗೆ ಅವಳು ವಿಶೇಷವಾಗಿ ಲಾಭದಾಯಕಳಾಗಿ ಒದಗ್ತಾಳೆ ಅನ್ನೋದನ್ನ ಹೇಳಿತು. ಸದೈವ ನಿವಸಾಮಿ, ಇದು ಬಹಳ ಚಂದದ ಮಾತು. ಯಾವಾಗ್ಲೂ ಇರ್ತೇನೆ ನಾನು. ಬಹಳ ಜನ ಏನ್ ಹೇಳುದು, ಲಕ್ಷ್ಮಿ ಚಂಚಲ, ಅದು ಜಾರಿ ಹೋಗುತ್ತೆ. ವಿದ್ಯಾ ಸಹಿತವಾದ ಸಂಪತ್ತಿದೆಯಲ್ವಾ, ಅದು ನಿಶ್ಚಂಚಲ. ವಿದ್ಯಾ ರಹಿತವಾದಂತಹ ಸಂಪತ್ತಿದೆಯಲ್ವಾ, ಜ್ಞಾನ ಅಥವಾ ಯಾವುದು ಸಂಪತ್ತು ಅಂದ್ರೆ ಹೊರಗಿನ ಧನ ಕನಕ ಆಸ್ತಿ ಅಥವಾ ಇನ್ನೇನೋ ಬಂಧುಗಳು ಅಧಿಕಾರ ಇತ್ಯಾದಿ ಎಲ್ಲವೂ ಸಂಪತ್ತೆ. ಈ ಎಲ್ಲಾ ಸಂಪತ್ತುಗಳು ಕೂಡ ಕೈ ಜಾರಿ ಹೋಗುತ್ತೆ. ಸತ್ಯವಾದಿನಿ ಮಹತಃ ಪರಂ ತು ಬ್ರಹ್ಮೈವ. ಮಹತಃ ಪರಂ, ಮಹತ್ತಿಗಿಂತ ದೊಡ್ಡದಾದದ್ದು ಬ್ರಹ್ಮವೇ. ತಥಾಹಿ ಭಗವತಾ ಸಯುಕ್ತಿಕಂ ಅಭಿಹಿತಂ ವದತೀತಿ ಚೇನ್ನ ಪ್ರಾಜ್ಞೋ ಹಿ ತ್ರಯಾಣಾಂ ಏವ ಚೈವಮುಪನ್ಯಾಸಃ ಪ್ರಶ್ನಶ್ಚ ಇತ್ಯಾದಿ. ಅನಾದ್ಯನಂತಂ ಮಹತಃ ಪರಂ ಉಕ್ತ ಪರಾಮರ್ಶೋಪಪತ್ತೇಃ ಏನ್ ಬಂತಲ್ಲಿ ಶಬ್ದ? ತಥಾಹಿ ಭಗವತ ಸಯುಕ್ತಿಕಂ ಅಭಿಹಿತಂ ಅಂದ್ರೆ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವದತಿ ಇತಿ ಚೇನ್ನ ಪ್ರಾಜ್ಞೋಹಿ ಅಂತ ಒಂದು ಸೂತ್ರ, ತ್ರಯಾಣಾಮೇವ ಚೈವ ಉಪನ್ಯಾಸಃ ಪ್ರಶ್ನಶ್ಚ ಅಂತ ಈ ಎರಡು ಸೂತ್ರಗಳಲ್ಲಿ ಮಹತ್ತಿಗಿಂತ ಪರವಾದದ್ದು, ಮಹತ್ತಿಗಿಂತ ಮೇಲೆ ಇರುವಂತದ್ದು ಅದು ಬ್ರಹ್ಮೈವ, ಪರಮಾತ್ಮನೇ. ಅಂದ್ರೆ ಸೃಷ್ಟಿಕರ್ತ ಅಂದ್ರೆ ಬ್ರಹ್ಮ ಅಂದ್ರೆ ಈ ಮಹತ್ತತ್ವವನ್ನೇ ಬ್ರಹ್ಮ ಅಂತ ಶಬ್ದವಾಗಿ ಬ್ರಹ್ಮ ಶಬ್ದದಿಂದ ಲೋಕದಲ್ಲಿ ಪ್ರಸಿದ್ಧ ಆದ್ರಿಂದಾಗಿ ಅಲ್ಲಿಗೆ ಹೇಳಬೇಕಾ ಅಂತ ಒಂದು ಜಿಜ್ಞಾಸೆ ಬಂದ್ರೆ ಇಲ್ಲ, ಅದು ನಕಾರಾಂತವಾದ ಪುಲ್ಲಿಂಗದ ಶಬ್ದ ಆದಾಗ ಬ್ರಹ್ಮ ಅಂತ ಆಗುತ್ತೆ. ಬ್ರಹ್ಮ ಬ್ರಹ್ಮಣೋ ಬ್ರಹ್ಮಾಣ. ಇಲ್ಲಿ ಬ್ರಹ್ಮೈವ ಅಂತ ಅನ್ನುವ ಶಬ್ದದಿಂದ ನಪುಂಸಕಲಿಂಗದ ಶಬ್ದವನ್ನೇ ಹೇಳಿದ್ದು, ಅದು ಮಹತ್ತಿಗಿಂತ ಪರವೇ. ಚತುರ್ಮುಖನಿಗೆ ಯಾವತ್ತೂ ಕೂಡ ನಪುಂಸಕಲಿಂಗದ ಶಬ್ದ ಇಲ್ಲ. ಅದರಿಂದಾಗಿ ಮಹತಃ ಪರಂ ಅಂತ ಮಾತು ಇರುವುದರಿಂದ ಬೇರೆ ಯಾವ ದೇವತೆಗಳನ್ನು ಕೂಡ ಇಲ್ಲಿ ಆ ಶಬ್ದದಿಂದ ಪರಿಗ್ರಹಣ ಮಾಡುವುದು ಸಾಧ್ಯ ಇಲ್ಲ ಅಂತ ಈ ಎರಡು ಸೂಕ್ತಿಗಳಲ್ಲಿ ಅಥವಾ ಸೂತ್ರಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ತ್ರಯಾಣಾಮೇವ ಚ ಏವಂ ಉಪನ್ಯಾಸಃ ಪ್ರಶ್ನಶ್ಚ. ಮೂವರಲ್ಲೇ ಪ್ರಶ್ನೆ ಬರುತ್ತೆ. ಅಂದ್ರೆ ಶ್ರೀತತ್ವದಲ್ಲಿ, ನಾರಾಯಣ ತತ್ವದಲ್ಲಿ ಮತ್ತು ಚತುರ್ಮುಖ ಅಥವಾ ಅದು ಚತುರ್ಮುಖನ ಸ್ಥಾನದಲ್ಲಿರುವ ಇನ್ನೊಬ್ಬ, ಈ ಮೂವರಲ್ಲೇ ಈ ಬ್ರಹ್ಮ ಶಬ್ದದ ಓಡಾಟ ಹೆಚ್ಚು. ಆದ್ರಿಂದಾಗಿ ಈ ಮೂವರಿಗೆ ಆ ಶಬ್ದ ಇದ್ರೂ ಕೂಡ ಅದು ಪರಮಾತ್ಮನನ್ನೇ ಹೇಳುತ್ತೆ. ಅದು ಸಯುಕ್ತಿಕಂ ಪ್ರತಿಪಾದಿತಂ ತಮಿತಿ ಪುಲ್ಲಿಂಗಾತ್ ಚೈತತ್ ಸಿದ್ಧಿ. ಮಹತಃ ಪರಂ ಮಹತ್ಪರತ್ವಂತು ಅವ್ಯಕ್ತ ಪರಸ್ಯ
ಭವತ್ಯೇವ ಮಹತ್ಪರತ್ವಂ ಅವ್ಯಕ್ತ ಪರಸ್ಯ ಭವತ್ಯೇವ. ಅವ್ಯಕ್ತಕ್ಕಿಂತಲೇ ಪರ ಅಂತಂದ ಮೇಲೆ ಮಹತ್ತಿಗಿಂತ ಪರ ಅಂತ ಪ್ರತ್ಯೇಕ ಹೇಳ್ಬೇಕಾ? ಯಾಕೆಂದ್ರೆ ಮಹತಃ ಪರಮವ್ಯಕ್ತಂ ಅಂತ ಸ್ಪಷ್ಟವಾಗಿ ಇದೆ. ಈ ಅವ್ಯಕ್ತಾತ್ ಪರಹ ಅಂತ ಅವನನ್ನೇ ಪರಿಚಯ ಮಾಡಿರುವುದಾದ್ರಿಂದಾಗಿ ಅವ್ಯಕ್ತಕ್ಕಿಂತ ಪರ ಆದ್ಮೇಲೆ ಮಹತ್ತತ್ವಕ್ಕಿಂತ ಪರ ಅಂತ ಮತ್ತೆ ಪ್ರತ್ಯೇಕ ಹೇಳಬೇಕಾದ ಅಗತ್ಯ ಇಲ್ಲ. ಅಲ್ಲಿ ಮಂತ್ರದಲ್ಲಿ ತಮ್ಮಂತ ಪುಲ್ಲಿಂಗದ ಶಬ್ದವನ್ನೇ ಬಳಕೆ ಮಾಡಿರುವುದರಿಂದಾಗಿ ಅದು ಭಗವಂತನನ್ನೇ ಹೇಳುತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಥಾಚ ಅಗ್ನಿವೇಶ ಶಾಖಾಯಾಂ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾತ್ರ ಮುಚ್ಚತೆ ಇತಿ. ಅನಾದಿ ಅನಂತಂ, ಕೊನೆಯಿಲ್ಲ ತುದಿ ಇಲ್ಲ, ಮಹತಃ ಪರಂ ಮಹತ್ತಿಗಿಂತ ಪರ, ಅವ್ಯಕ್ತ ಆಗ್ಬಹುದಲ್ವಾ ಅಂದ್ರೆ ಇಲ್ಲ, ಅವ್ಯಕ್ತಕ್ಕಿಂತಲೂ ಪರವಾದದ್ದನ್ನು ಮತ್ತೊಂದಿದೆ ಅಂತ ಹೇಳಿರುವುದರಿಂದ ಇಲ್ಲಿ ಮಹತಃ ಪರಂ ಮಧ್ಯದಲ್ಲಿ ಅವ್ಯಕ್ತ ಹೇಳದೇ ಇದ್ರು ಕೂಡ ಅದು ಧ್ರುವಂ ನಿಶ್ಚಯವಾಗಿ ಪರಮಾತ್ಮನನ್ನೇ ಹೇಳುತ್ತೆ. ಯಾಕೆಂದ್ರೆ ಅಲ್ಲಿ ವಿಶೇಷ ಲಿಂಗ ಇರುವುದು ನಿಚಾಯತಂ ಮೃತ್ಯು ಮುಖಾತ್ವ ಮುಚ್ಚತೆ. ಯಾರು ಮೃತ್ಯುವಿನ ಮುಖದಿಂದ ನಮ್ಮನ್ನ ಪೂರ್ಣವಾಗಿ ಪರಿಪಾಲನೆ ಮಾಡುತ್ತೋ ಪ್ರಮುಚ್ಯತೆ ಅಂತಿದೆ. ಬರೀ ಮುಚ್ಚತೆ ಅಲ್ಲ, ಪ್ರಮುಚ್ಯತೆ, ಮೋಕ್ಷವನ್ನೇ ಕೊಡುವಂತದ್ದು ಅಂತ ಈ ಪ್ರಮುಚ್ಯತೆ ಅನ್ನುವ ಶಬ್ದ. ಮತ್ತೆ ತಮ್ ಅಂತ ನಿಚಾಯತಂ ಅವನನ್ನೇ ಸೇರಿ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಹೇಳಿರುವುದಾದ್ರಿಂದ ಮಹತಃ ಪರಂ ಅಂದ್ರೆ ಅವ್ಯಕ್ತ ಹೌದಾದ್ರೂ ಇಲ್ಲಿ ಅವ್ಯಕ್ತಕ್ಕಿಂತ ಪರವಾದಂತಹ ಪರತತ್ವ ಅನ್ನೋದು ಈ ಬ್ರಹ್ಮ ಶಬ್ದದಿಂದ ವಾಚ್ಯ. ಪರೋಹಿ ದೇವ ಪುರುಹೂತೋ ಮಹತ್ತಃ ಇತಿ. ಪರೋಹಿ ದೇವ, ದೇವ ಪರಹ, ದೇವನು ಎಲ್ಲದಕ್ಕಿಂತ ಮಿಗಿಲಾಗಿದ್ದಾನೆ, ಅವನನ್ನು ಪುರುಹೂತ ಅಂತ ಕರೀತಾರೆ. ಓ, ಹಾಗಾದ್ರೆ ಮತ್ತೆ ಸಿಕ್ಕಿದ್ರಿ. ಪುರುಹೂತ ಅಂದ್ರೆ ಇಂದ್ರ ಅಲ್ವಾ? ಅಂದ್ರೆ ಹೌದು, ಇಂದ್ರ ಹೌದು. ಆದ್ರೆ ಇಂದ್ರ ಯಾರು ಅಂದ್ರೆ ಸ್ವತಃ ನಾರಾಯಣನೇ. ಮೊದಲ ಮನ್ವಂತರದಲ್ಲಿ ಇಂದ್ರ ಶಬ್ದದಿಂದ ವಾಚ್ಯನಾಗಿ ಭಗವಂತನೇ ಇಂದ್ರ ಸ್ಥಾನದಲ್ಲಿ ನಿಯಮಿತನಾಗಿದ್ದಾನು. ಮತ್ತೆ ಶಬ್ದದ ಅರ್ಥ ಏನು? ಪುರುಹೂಯತೆ, ಎಲ್ಲದಕ್ಕಿಂತ ಹೆಚ್ಚು ಆಹ್ವಾನಕ್ಕೆ ಒಳಗಾಗುವನು. ಎಲ್ಲ ಯಜ್ಞಗಳಲ್ಲಿ ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತ ಅಂತ ಎಲ್ಲ ಯಜ್ಞಗಳ ಸಾರಭೋಕ್ತೃವಾಗಿ ಪುರುಹೂತನ ಉಲ್ಲೇಖ ಇರುವುದರಿಂದಾಗಿ ಮಹತ್ತಃ ಸಹ ಪರಹ ದೇವಃ, ಮಹತ್ಯಗಿಂತ ಪರನಾದಂತಹ ಪರಮಾತ್ಮ ಪುರುಹೂತ ಶಬ್ದದಿಂದ ವಾಚ್ಯನಾಗಿದ್ದಾನೆ. ನಚಾವ್ಯಕ್ತಸ್ಯ ರೂಪಂ ಭಗವತಾ ನಿಷಿದ್ಧಂ, ಅವ್ಯಕ್ತಸ್ಯ ರೂಪಂ ಭಗವತಾ ನ ನಿಷಿದ್ಧಂ. ಅವ್ಯಕ್ತದ ಸ್ಥಾನವನ್ನ ಇಲ್ಲಿ ವೇದವ್ಯಾಸರು ನಿರಾಕರಣೆ ಮಾಡಲಿಲ್ಲ. ಮಹತಃ ಪರಂ ಅಂದ್ರೆ ಹೇಗ್ರಿ ನೀವು ಅವ್ಯಕ್ತ ಅಂತ ಹೇಳದೆ ಪರಬ್ರಹ್ಮನಾದಂತಹ ನಾರಾಯಣನನ್ನೇ ಪ್ರತಿಪಾದ್ಯ ಅಂತ ಹೇಳ್ತೀರಿ? ನಮಗೆ ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಉತ್ತರ ಬೇಕು. ಯಾಕೆಂದ್ರೆ ಎಲ್ಲ ಕಡೆ ಮಹತಃ ಪರಂ ಅವ್ಯಕ್ತ ಅಂತಿದ್ರೆ ಅವ್ಯಕ್ತವನ್ನು ನಿರಾಕರಿಸ್ತಿದ್ದೀರಾ ಅಂದ್ರೆ ಖಂಡಿತ ಅವ್ಯಕ್ತದ ರೂಪವನ್ನು ನಿರಾಕರಣೆ ಮಾಡಿಲ್ಲ. ಭಾರತ ಅದು ಸಾಧಿತತ್ವ, ಅವ್ಯಕ್ತ ಅಂತ ಒಂದು ತತ್ವ ಇದೆ ಅಂತ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದು ಆಚಾರ್ಯರೊಬ್ರೆ. ಬೇರೆಯವರೆಲ್ಲ ಅವ್ಯಕ್ತ, ಕೆಲವರೆಲ್ಲ ಅವ್ಯಕ್ತ ತತ್ವವನ್ನ ಪುರುಷ ಪರವಾಗಿ ಹೇಳಿದ್ದಾರೆ, ಕೆಲವರೆಲ್ಲ ಅವ್ಯಕ್ತ ಅಂತ ಪ್ರತ್ಯೇಕ ಅಲ್ಲ, ಅದು ಬ್ರಹ್ಮನೇ ಅಂತಂದು ಬಿಟ್ಟಿದ್ದಾರೆ. ಲಕ್ಷ್ಮೀ ಅಂತ ಒಂದು ಸ್ಥಾನಕ್ಕೇನೆ ಸರಿಯಾಗಿ ಆ ಜಾಗದಲ್ಲಿ ತರತಮ ಭಾವದಲ್ಲಿ ಹೇಳಿಲ್ಲ. ಅದರಿಂದಾಗಿ ಆಚಾರ್ಯರಿಗೆ ಯಾವತ್ತೂ ಕೂಡ ಯಾವುದೇ ವಿಷಯವನ್ನ ತಮಗೆ ಇಷ್ಟ ಬಂದ ಹಾಗೆ ತಿದ್ದಬೇಕು, ಅದಕ್ಕೋಸ್ಕರ ಶಾಸ್ತ್ರದ ವಾಕ್ಯಗಳನ್ನು ಜೋಡಿಸ್ಬೇಕು ಅಂತನ್ನುವ ಹಠ ಕಾಣಲ್ಲ ನಮಗೆ. ತಥಾಹಿ ಸೌಕರಾಯಣ ಶ್ರುತಿ ಶರೀರ ರೂಪಕ ವಿನ್ಯಸ್ತ ಗೃಹೀತೆ ಇತ್ಯಾದೌತು ಸಾಂಖ್ಯ ಪ್ರಸಿದ್ಧಂ ಪ್ರಧಾನಂ ನಿಷಿಧ್ಯ ವೈದಿಕಮವ್ಯಕ್ತಮೇವೋಕ್ತಂ ತಥಾಚ ಸೌಕರಾಯಣ ಶ್ರುತಿ. ಇದರ ಮೇಲೆ ಮತ್ತೊಂದು ಪ್ರಶ್ನೆ ಇದೆ. ಸಾಂಖ್ಯಶಾಸ್ತ್ರದಲ್ಲಿ ಹೇಳಿದ ಪ್ರಕೃತಿಯೇ ಪ್ರಧಾನ ಕರ್ತೃಯಾದ್ರಿಂದಾಗಿ ಅವಳನ್ನೇ ಹೇಳಿದ್ದು ಅಂತ ಯಾಕೆ ಹೇಳಬಾರದು ಅನ್ನೋದಕ್ಕೆ ಒಂದು ವಾದಕ್ಕೆ ಸಿದ್ಧತೆ ಆಗತ್ತೆ. ಇಲ್ಲ, ವೇದದಲ್ಲಿ ಹೇಳಿದ ಮಾತುಗಳನ್ನು ಒಪ್ಪಿಕೊಂಡ್ರೆ ನಾವು ಅದನ್ನ ಮಾತು ಮುಂದುವರಿಸಬಹುದು. ಅದನ್ನಾಗಿ ಹೀಗೊಂದು ಮಾತಿದೆ ಅಂತ ಸೌಕರಾಯಣ ಶ್ರುತಿಯ ಅಭಿಪ್ರಾಯವನ್ನು ಹೇಳುತ್ತೆ. ಅದರ ವಿಶೇಷತೆ ಏನು ಅಂತ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.